ಸೊ ಈಗ ಗೌರಿಕುಂಡಿಂದ ಮೇಲ್ಗಡೆ ಹೋಗ್ತಿದ್ದೀನಿ. ಹೊಸದಾಗಿ ಶುರುವಾಗಿರೋದು ಪಲ್ಲಕ್ಕಿ, ಮೊದಲೆಲ್ಲ ಇರಲಿಲ್ಲ. ಅದೇ ಚೆನ್ನಾಗಿ ತಗೊಂಡೋಗಿದೆ. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಕುದುರೆ ಕೂಡ ಹಿಂಸೆಗಿಂತ ಇದು ಬೆಸ್ಟ್, ವೆರಿ ಬೆಸ್ಟ್. ಇದು ಮೊದ್ಲಿದ್ದು ಇಲ್ಲಿ ಎದುರುಗಡೆ ಬರ್ತಿದ್ರಲ್ಲ ಈ ತರದ್ದು ಹೊತ್ಕೊಂಡೋಗೋದಿತ್ತು. ಮತ್ತೆ ಈ ವರ್ಷನೂ ಗೋಡೆಗಳು ಇದೆ, ಬಟ್ ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದು ಗೊತ್ತಿಲ್ಲ. ಬಟ್ ಆದ್ರೆ ಒಂದು ಆ 4 ಜನಕ್ಕೆ ತಗೊಂಡೋಗ್ತಿರೋದು ನೋಡಿ ನಂಗೆ ಸ್ವಲ್ಪ ಖುಷಿ ಆಯ್ತು. ಕುದುರೆಗಳಿಗೆ, ಕತ್ತೆಗಳಿಗೆ ಶ್ರಮ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಕತ್ತೆಗಳನ್ನ ಎಷ್ಟು ಹಿಂಸೆ ಮಾಡ್ತಿದ್ರು ಅಂದ್ರೆ ಆ ಹಿಂಸೆ ಇವ್ರು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಬೆಟರ್ ಪೂರ್ತಿ ಕತ್ತೆಗಳನ್ನ ಬಂದ್ ಮಾಡಿ ಇದನ್ನ ಉಪಯೋಗಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಲಗೇಜ್ನ ಮೇಲ್ಗಡೆ ಹಾಕೊಂಡು ಹೋಗೋದು, ಕೆಳಗಡೆಯಿಂದ ಹಾಕೊಂಡು ಹೋಗೋದಕ್ಕೆಲ್ಲ ಯೂಸ್ ಮಾಡ್ತಾರೆ. ನೋಡಿದ್ರೇನೆ ಕಣ್ಣಲ್ಲಿ ನೀರ್ ಬರುತ್ತೆ. ಲಾಸ್ಟ್ ಟೈಮ್ ಅಂತೂ ನಾನು ಜಗಳನೇ ಆಡಿದ್ದೆ. ಒಬ್ಬನ ಹತ್ರ ರಕ್ತ ಬರ್ತಿದ್ರು, ಹೊಡೆದು ಎಬ್ಬಿಸ್ತಿದ್ದ. ಉಡುಪಿಲಿ ಎಲ್ಲಿ ಎಷ್ಟು ಜನ ಬಂದಿದ್ರಾ? ಹೌದಾ ನೋಡಿ, ಕರ್ನಾಟಕದವ್ರು ಸಿಕ್ಕಿದ್ರು ಉಡುಪಿಯಿಂದ. ನಿಮ್ಮ ಹೆಸರು? ಪವನ್. ಎಲ್ಲಿ ಕೇದಾರ್ನಾಥ್ ಒಂದೇನಾ ಅಥವಾ ಆಮೇಲೆ ಇಳಿದ್ಮೇಲೆ ಯೋಚನೆ ಮಾಡಿ ಚಾರ್ಧಾಮ? ಖುಷಿ ಆಯ್ತು ನೋಡಿ. ಈಗ ಟೈಮ್ ಬಂದು 4 ಗಂಟೆ 8 ನಿಮಿಷ. ಈಗ ನಿಜವಾದ ರಿಯಲ್ ಕೇದಾರ್ನಾಥ್ ಯಾತ್ರೆ ಆರಂಭ ಮಾಡಿದ್ದೀವಿ. ಎಷ್ಟು ಗಂಟೆಗೆ ರೀಚ್ ಆಗ್ತೀನಿ ನೋಡೋಣ. ಲಾಸ್ಟ್ ಟೈಮ್ ಅಂತೂ 24 ಅವರ್ ನಾನು ತಗೊಂಡಿದ್ದೆ. ಈ ಸಲ 24 ತಗೊತೀನ, ಬೇಗ ಹತ್ತುತ್ತೀನ, ಕಾದು ನೋಡೋಣ. ಚಂದವೋ ನೋಡಿ, ಅವ್ನಿಗೆ ಎಷ್ಟು ದುರಾಂಕಾರ. ಕಾಲಲ್ಲೇ ಓದಿತಾನೆ. ಅನ್ನ ಕೊಡೋ ಅಂಥದ್ದು ಅದಿಲ್ಲ ಅಂದ್ರೆ ಅವ್ರು ಊಟ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಅವ್ರಿಗೆ ಊಟ ಮಾಡೋಕ್ಕೆ ಗತಿ ಇಲ್ಲ. ಅದಿಲ್ಲ ಅಂದ್ರೆ 6 ತಿಂಗಳು ಒದ್ದಾಡಬೇಕು. ಅಂಥದ್ರೊಳಗೆ ಅದಕ್ಕೆ ಕಾಲಲ್ಲಿ ಒದಿತಾರೆ ಅಂದರೆ ಎಷ್ಟು ದುರಾಂಕಾರ ಇರ್ಬೇಕು ಅವ್ರಗಳಿಗೆಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಬ್ರೋ. ಕೇದಾರ್ನಾಥ್ ಬರಲಿಕ್ಕೆ ಒಂದು ಬೇಜಾರು ಏನು ಅಂತಂದರೆ ಈ ಕತ್ತೆಗಳನ್ನ ನಡೆಸ್ಕೊಳೋವಂಥ ರೀತಿ, ಅವ್ರನ್ನ ತುಂಬ ಕೊಡೋವಂಥ ಕಾಟ ನಿಜವಾಗ್ಲೂ ನೋಡ್ಲಿಕ್ಕಾಗಲ್ಲ. ನಾನು ಪ್ರತಿ ಸಲನೂ ಕೇದಾರ್ನಾಥಲ್ಲಿ ಪ್ರಾರ್ಥನೆ ಮಾಡೋದು, ಆದಷ್ಟು ಬೇಗ ಈ ಗೋಡೆಗಳನ್ನ ಹಿಂಸೆಯಿಂದ ತಪ್ಸಪ್ಪ. ಇದನ್ನ ಈ ಥರ ಕ್ರೂರವಾಗಿ ಹಿಂಸೆ ಮಾಡೋದನ್ನು ತಪ್ಸೋ, ಇದ್ರ ಬದಲಾಗಿ ಬೇರೆ ಏನಾದರೂ ವ್ಯವಸ್ಥೆ ಮಾಡಿಸೋ ಅನ್ನೋ ಪ್ರತಿ ಕ್ಷಣ ನಾನು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಪ್ರಾರ್ಥನೆ ಮಾಡ್ತೀನಿ. ಲಾಸ್ಟ್ ಟೈಮ್ ನೋಡಿ ನಂಗೆ ಕಣ್ಣಲ್ಲಿ ನೀರು ಹಾಕ್ಕೊಂಡಿದ್ದೆ. ತುಂಬ ಬೇಜಾರು. ತುಂಬ ಎಷ್ಟು ಕ್ರೂರವಾಗಿ ನಡೆಸ್ತಾರೆ ಅಂದರೆ ಕಣ್ಣಲ್ಲಿ ರಕ್ತ ಒಂದು ಬರಬೇಕು ಆ ರೇಂಜಲ್ಲಿ ಕ್ರೂರವಾಗಿ ನಡೆಸ್ಕೊತಾರೆ ಇಲ್ಲಿ. 2 ಕತ್ತೆಗಳು ತಮಗೆ ತಾವೇ ಮಾತಾಡ್ಕೊತಿದೆ, ನಿನಗೇನೋ ನನಗೇನೋ ಅಂತ. ಪಾಪ ಅದ್ರ ಕಷ್ಟ ಇದಕ್ಕೆ, ಇದ್ರ ಕಷ್ಟ ಅದಕ್ಕೆ. ಇದು ಅದ್ರ ಮೈ ನವಿಯೋದು, ಅದು ಇದ್ರ ಮೈ ನವಿಯೋದು. ಸಹಬಾಳಿತ್ವ ಅಂದರೆ ಇದೆ ಕಣ್ರಿ. ನೋಡಿ ಎಷ್ಟು ಚೆನ್ನಾಗಿ ಸಹಬಾಳಿತ್ವವನ್ನು ಅಭ್ಯಾಸ ಮಾಡ್ಕೊಂಡಿದೆ. ಇವಾಗ ಗೊತ್ತಿರೋ ಅಂಥದ್ದು ಸಾಮಾನ್ಯ ಮನುಷ್ಯರು, ಬುದ್ಧಿವಂತರು, ನಾಗರಿಕತರು ಅಂದ್ಕೊಂಡಿರೋವಂಥ ನಮಗಳಿಗೆ ಬುದ್ಧಿ ಇಲ್ಲ. ಇದಕ್ಕೆ ಎಷ್ಟೇ ರೋದನೆ ಕೊಟ್ಟರು ತಮ್ಮನ್ನು ತಾವು ಯಾವತ್ತೂ ಬಿಡ್ದಂಗೆ ಎಷ್ಟು ಚೆನ್ನಾಗಿ ಅನ್ಯೂನ್ಯತೆಯಿಂದ, ಪ್ರೀತಿಯಿಂದ ನೋಡಿ. ವಾವ್, ಮೈಯೆಲ್ಲ ತುಂಬ ನವೆ ಕಷ್ಟ. ಅದ್ರ ಕಷ್ಟಗಳನ್ನ ಅವೇ ಕ್ಲೀನ್ ಮಾಡ್ಕೊತಿದ್ದೆ ನೋಡಿ. ಇವನಿಗೇನು ರೋಗ ಬಂದಿರೋದು, ಇವನಿಗೆ ವಯಸ್ಸಿದ್ರು ನೋಡಿ ಹೆಂಗೆ ಹೋಗ್ತಾರೆ ಇವರೆಲ್ಲ. ಈ ಪಾಸ್ಗೆ ಯಾಕೆ ಬರಬೇಕು? ಬರೋಂಗಿದ್ರೆ ಹೆಲಿಕಾಪ್ಟರ್ ಇದೆ, ಬನ್ನಿ ಹೆಲಿಕಾಪ್ಟ್ರಲ್ಲಿ. ಇದಕ್ಕೆ 3,500 ರೂಪಾಯಿನ 4,000 ರೂಪಾಯಿನ ಕೊಡ್ತೀರಾ. ಹೆಲಿಕಾಪ್ಟ್ರಲ್ಲೇ 8,000 ರೂಪಾಯಿ ತೊಗೊತಾರೆ ಅಂತವೇ ಹೋಗ್ತಾ ಬರ್ತಾ. ನೀವು ಹೇಳ್ಬೋದು ಇವ್ರ ಜೀವನಕ್ಕೆ ಏನು, ಅವರೇ ಬರೀ ಫ್ಲೈಟಲ್ಲೇ ಹೋಗೋದಿದ್ರೆ ಇವ್ರಿಗೆಲ್ಲ ಜೀವನ ಏನು ಮಾಡ್ತಾರೆ, ಅದನ್ನ ಇಟ್ಕೊಂಡು ಇವ್ರು ಜೀವನ ಮಾಡ್ತಿದ್ರಲ್ಲ ಅಂತ ನೀವು ಅನ್ಕೊಬೋದು. ಅದರ ಜೀವನ ಮಾಡಲಿಕ್ಕೆ ಇವ್ರಿಗೆ ಬೇರೆ ಆಪ್ಷನ್ಗಳಿದೆ. ಪ್ರಾಣಿಗೆ ಹಿಂಸೆ ಕೊಟ್ಟು ಜೀವನ ಮಾಡಿ ಇವ್ರು ಊಟ ತಿನ್ನಬೇಕು ಅನ್ನೋದೇನೂ ಇಲ್ಲ. ಓಲಿ ಕೆಲಸ ಮಾಡ್ತಾರೆ ಅಂದರೆ ನರ್ಕ ತೋರಿಸ್ತಿದ್ದಾರೆ. ಅದಕ್ಕೆ ತುಂಬ ಬೇಜಾರಾಗ್ತಿದೆ ನೋಡಿ. ಅದ್ರ ಬದಲಾಗಿ ಇವರೇ ಎತ್ಕೊಂಡು ಹೋಗ್ಲಿ ಪಲ್ಲಕ್ಕಿ. ಈಗ ಹೆಂಗಿರೋ ಮಾಡಿದ್ರಲ್ಲ 4 ಜನ, ನೀವು ಸ್ವಲ್ಪ ದುಡ್ಡು ಜಾಸ್ತಿನೇ ಮಾಡಲಿ, ಬರೋರನ್ನ ಕರ್ಕೊಂಡು ಹೋಗ್ಲಿ. ಎಲ್ಲ ಅವಕಾಶ ಇದ್ರೂ ಈ ಥರ ಬರ್ತಾರೆ. ಹಿಂಗೆ ಬಂದು ಹಿಂಸೆ ಕೊಟ್ಟು ದೇವ್ರ ದರ್ಶನ ಮಾಡಿ ಬಂದಿದ್ದು ಲಾಭ ಆದರೂ ಏನು, ಬಂದಿದ್ದು ಪುಣ್ಯ ಆದರೂ ಏನು. ನಾನು ಹೋಗಿದ್ದೆ ಕೇದಾರ್ನಾಥ್ಗೆ ಹೇಳ್ಕೊಳಕ್ಕೆ. ಈ ಯಾತ್ರೆಯ ಪ್ರಥಮ ಹೈಟು ಶುರುವಾಯಿತು ನಮಗೆ ನೋಡಿ. ಇಲ್ಲಿಂದ ಹೀಗೆ ಜಿಗ್ಜಾಗಲ್ಲಿ ಯಾತ್ರೆ ಆರಂಭ ಆಗುತ್ತೆ. ಲಾಸ್ಟ್ ಟೈಮ್ ಬಂದಿದ್ದಕ್ಕೂ ಈ ಸಲ ಬಂದಿದ್ದಕ್ಕೂ ಏನು ವ್ಯತ್ಯಾಸನೇ ಕಾಣಿಸ್ತಿಲ್ಲ ನನಗೆ. ರೂಟ್ ಎಲ್ಲ ಚೇಂಜ್ ಆಗಿದೆ ಅಂತ ಹೇಳಿದ್ರು. ಲಾಸ್ಟ್ ಟೈಮ್ ಬಂದಿದ್ದ ರೂಟಲ್ಲೇ ಈಗ ಮೂವ್ ಆಗ್ತಿದ್ದೀನಿ.
ಮೇಲ್ಗಡೆ ಏನಾದರೂ ಚೈನ್ ಮಾಡಿದಾರಾ ಗೊತ್ತಿಲ್ಲ. ಒಂದು ಬೆಟ್ಟ ಹತ್ತಿ ಇಳಿದು ಮತ್ತೊಂದು ಬೆಟ್ಟವನ್ನು ಹತ್ತಿ ಇಳಿಬೇಕು. ಈ ಸಲಿನೂ ಹಂಗೆ ಇದೆಯಾ ಅಥವಾ ಚೇಂಜಸ್ ಮಾಡಿದಾರಾ ನೋಡೋಣ. ಇದು ಹೋಗ್ತಾ 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 ಇನ್ನೂ ಹಪ್ಪು ಜಾಸ್ತಿ ಆಗುತ್ತೆ ನೋಡಿ. ಶುರುವಿನ ಆರಂಭದಲ್ಲಿ ಚಿಕ್ಕದಾದಂಥ ಜರಿಪಾತ, ತುಂಬ ಥಂಡಿ ಇದೆ, ಮುಟ್ಟೋವಂಥ ಪ್ರಯಾಸ ಮಾಡಲ್ಲ. ಈಗ ತಾನೇ ಬಿಸಿನೀರಲ್ಲಿ ಕೈ ಹಾಕೊಂಡು ಬಂದಿದ್ದೀನಿ. ಸೊ ಇಲ್ಲಿಂದ ನಮ್ಮ ಯಾತ್ರೆ ಆರಂಭ ಆಗುತ್ತೆ. ಇದು ಗೋಡ ನಿಲ್ಲುವಂಥ ಜಾಗ, ಅಂದರೆ ಕುದುರೆಗಳು ಕತ್ತೆಗಳು ಮೇಲ್ಗಡೆ ಕರ್ಕೊಂಡು ಹೋಗುವಂತಹ ಜಾಗ. ಇಲ್ಲಿಂದ ಆರಂಭ ಆಗುತ್ತೆ ಮತ್ತೆ ಎಂಡ್ ಆಗೋದು ಇಲ್ಲಿಗೆ. ರಿಕ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಕೆಳಗಡೆ ತನಕ ಕರ್ಕೊಂಡು ಹೋಗ್ತಾರೆ. ಆದರೆ ಬೆಟ್ಟ ಹತ್ಬೇಕಾದ್ರೆ ಇಲ್ಲಿ ತನಕ ಬಂದು ಇಲ್ಲಿಂದ ನೀವು ಹತ್ತಕ್ಕೆ ಶುರು ಮಾಡಬೇಕು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೇದಾರ್ನಾಥ್ ಯಾತ್ರೆಗೆ ಸ್ವಾಗತ ಸುಸ್ವಾಗತ. 4 ಗಂಟೆಗೆ ಶುರು ಮಾಡಿದ್ದು, ಈಗ ಟೈಮ್ ಬಂದು 6 ಗಂಟೆ. 2 ಅವರ್ಸ್ ಆಯಿತು. ಸ್ವಲ್ಪ ಮೇಲ್ಗಡೆ ಬಂದಿದ್ದೀನಿ ಅಷ್ಟೇ. ಚಳಿ ಎಷ್ಟರ ಮಟ್ಟಿಗೆ ಶುರುವಾಗಿದೆ ಅಂದರೆ ಈ ಸ್ವೆಟ್ರ್ ಹಾಕ್ಕೊಂಡ್ರು ಇವಾಗ ಸಾಲದೆ ಬರ್ತಿದೆ. ಇನ್ನೊಂದು ಸ್ವೆಟ್ರ್ ಹಾಕೊಬೇಕಲ್ಲ ಅಂತ ಅಷ್ಟು ಚಳಿ ಆಗ್ತಿದೆ. 7 ಗಂಟೆ ಮೇಲೆ ಇನ್ನೂ ಚಳಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಇವಾಗ ಅನ್ನಿಸ್ತಿದೆ ರಾತ್ರಿ ಅಲ್ಲೇ ಸ್ಟೇ ಮಾಡಿ ಬೆಳಗ್ಗೆ ಬಿಟ್ಟಿದ್ರೆ ಚೆನ್ನಾಗಿರೋದೇನೋ ಅಂತ. ಸಿಟಿಯಲ್ಲಿ ಆಗಲೇ ಒಣಗ್ತಿದೆ ಒಂಥರ. ಅಟ್ಲೀಸ್ಟ್ ಒಂದು ವ್ಯಾಸ್ಲಿನ್ ತರಬೇಕಾಗಿತ್ತು, ಇಲ್ಲಾಂದರೆ ಮಾಸ್ಕ್ ಆದರೂ ತರಬೇಕಾಯ್ತು. ಮರ್ತ್ಬಿಟ್ಟೆ. ಓದ್ಸತಿ ನೆನ್ಪಿಟ್ಕೊಂಡು ಎತ್ಕೊಬಂದಿದ್ದೆ, ಈ ಸಲ ಅವೆಲ್ಲ ನೆನಪೇ ಇಲ್ಲ. ಸುಸ್ತಾಗ್ತಿದೆ ಗುರು. 2 ಅವರ್ಸ್ ಆಯಿತು ಶುರು ಮಾಡಿ. ಜಸ್ಟ್ 1 ಕಿಲೋಮೀಟ್ರ್ ಇನ್ನೂ ಬಂದಿಲ್ಲ ನಾವು ಮೇಲ್ಗಡೆಗೆ. ನೋಡಿ ಹಿಂಗೆ ಬೆಟ್ಟ ಹತ್ಕೊಂಡು ಬಂದೆ. ಇಲ್ಲಿ ಭೈರವನಾಥರಿದ್ದಾರೆ. ಓಂ ನಮೋ ಭೈರವನಾಥಾಯ ನಮಃ. ಭೈರವ ಈ ಕ್ಷೇತ್ರದ ಅಧಿದೇವತೆ ಅಂತ, ಕ್ಷೇತ್ರವನ್ನು ಸಂರಕ್ಷಣೆ ಮಾಡುವಂತಹ ದೇವತೆ ಅಂತ. ಹಾಗಾಗಿ ಇಲ್ಲಿ ಭೈರವನನ್ನು ಇಟ್ಟಿದ್ದಾರೆ. ನಾವು ಕಾಶಿಗೆ ಹೋಗ್ಬೇಕಾದ್ರೆ ಫಸ್ಟು ಭೈರವನನ್ನು ದರ್ಶನ ಮಾಡಿ ಭೈರವನ ಅಪ್ಪಣೆ ಪಡೆದು ಹೆಂಗೆ ಕಾಶಿ ವಿಶ್ವನಾಥನನ್ನು ದರ್ಶನ ಮಾಡ್ತೀವಿ, ಕಾಶಿ ನಗರವನ್ನು ಪ್ರವೇಶ ಮಾಡ್ತೀವಿ, ಅದೇ ಥರನೇ ಈ ಬೆಟ್ಟ ಹತ್ಕೊಂಡು ಸ್ವಲ್ಪ ಮೇಲ್ಗಡೆ ಬರ್ತಿದ್ದಂಗೆ ಇಲ್ಲಿ ಭೈರವನಾಥ ಸಿಗ್ತಾನೆ. ಭೈರವನಾಥನನ್ನು ನಮಸ್ಕಾರ ಮಾಡ್ತಾ, ಭೈರವನಾಥನಿಗೆ ಸ್ಮರಣೆಯನ್ನು ಮಾಡ್ತಾ, ಭೈರವನಾಥನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಸ್ವಾಮಿ ದೇವ ಪರಮಾತ್ಮ ಕೇದಾರೇಶ್ವರನ ದರ್ಶನಕ್ಕೆ ಹೋಗ್ತಿದ್ದೀನಿ. ನಿನ್ನ ಅನುಗ್ರಹ ಆಶೀರ್ವಾದ ನಿನ್ನ ಕೃಪೆ ಇರಲಿ, ಯಾವುದೇ ವಿಘ್ನಗಳು ಬಾರದಂತೆ ಶ್ರದ್ಧಾ ಭಕ್ತಿಯಿಂದ ಕೇದಾರೇಶ್ವರನನ್ನು ಸ್ಮರಿಸುವಂತಹ, ಜಪಿಸುವಂತಹ, ಪೂಜಿಸುವಂತಹ, ಅವನ ನಾಮಸ್ಮರಣೆಯನ್ನು ಮಾಡುವಂತಹ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ಅನುಗ್ರಹಿಸಪ್ಪ ಭೈರವನಾಥ. ನಿನಗೆ ನಮಸ್ಕಾರ, ನಿನ್ನ ಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ, ಕೋಟಿ ಕೋಟಿ ನಮಸ್ಕಾರ. ಹೀಗೆ ಪ್ರಾರ್ಥನೆಯನ್ನು ಮಾಡ್ತಾ ನಾವು ಈ ಯಾತ್ರೆಯನ್ನು ಮುಂದುವರಿಸೋಣ ಬನ್ನಿ. ನೋಡಿ ಇವರೆಲ್ಲ ದರ್ಶನ ಮಾಡ್ಕೊಂಡು ಕೆಳಗಡೆ ಇಳಿತಾ ಇದ್ದಾರೆ. ಇಳಿಯೋರ ಸಂಖ್ಯೆ ಮೇಲ್ಗಡೆ ಹತ್ತುತ್ತಾ ಜಾಸ್ತಿ ಆಗ್ತಾ ಇದೆ. ಪ್ರಕೃತಿ ನೇಚರ್ ನಮ್ಗೆ ಯಾವಾಗಲೂ ಪಾಠವನ್ನು ಕಲಿಸುತ್ತೆ ನೋಡಿ. ಬೆಟ್ಟ ಹತ್ತಬೇಕಾದ್ರೆ ಪ್ರತಿ ಕ್ಷಣ ನಾವು ಪ್ರಯತ್ನ ಪೂರ್ವಕವಾಗಿ ನಾವು ಕಾಲನ್ನು ಇಟ್ಟರೆ ಮಾತ್ರ ಬೆಟ್ಟ ಹತ್ತಕ್ಕೆ ಈಸಿ ಆಗುತ್ತೆ. ನಾರ್ಮಲ್ ರಸ್ತೆಗಳಲ್ಲಿ, ಸಾಮಾನ್ಯ ಮಾರ್ಗಗಳಲ್ಲಿ ಸಲೀಸಾಗಿ ನೀವು ನಡ್ಕೊಂಡು ಹೋಗ್ಬಿಡ್ತೀರ, ಶ್ರಮ ಇರಲ್ಲ. ಆದರೆ ನೀವು ಬೆಟ್ಟವನ್ನು ಹತ್ತಬೇಕು ಅಂದರೆ ಪರ್ಟಿಕ್ಯುಲರಾಗಿ ನೀವು ಶ್ರಮವನ್ನು ಹಾಕಲೇಬೇಕು. ಪ್ರಕೃತಿ ನಮಗೇನು ಹೇಳುತ್ತೆ ಅಂದರೆ, ನೀನು ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂತಿದ್ರೆ, ನಿನ್ನ ಬದುಕಿನಲ್ಲಿ ಉತ್ತಮವಾದಂತಹ ಭವಿಷ್ಯವನ್ನು ನೀನು ಕಾಣಬೇಕು ಅಂತಿದ್ರೆ, ನಿನ್ನ ಶ್ರಮವನ್ನು ನೀನು ಮಾಡಲೇಬೇಕು. ಅದೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು, ಶ್ರಮವನ್ನು ಪಟ್ಟು ಶ್ರದ್ಧೆಯಿಂದ ನಿಮ್ಮ ಪಾಲಿಗೆ ಬಂದ ಕರ್ತವ್ಯವನ್ನು ನೀವು ಮಾಡಿದ್ದೇ ಆದರೆ ಅದರ ಫಲ ಸಿಕ್ಕಲೇಬೇಕು. ಅದು ಈ ಜಗದ ನಿಯಮ, ಅದು ಈ ಬ್ರಹ್ಮಾಂಡದ ನಿಯಮ. ನೀವು ಅಶ್ರದ್ಧೆಯಿಂದ ಮಾಡಿದ್ರೆ, ಬೇಕಾಬಿಟ್ಟಿ ಮಾಡಿದ್ರೆ ಅದರ ಫಲವನ್ನು ಪಡಿಲೇಬೇಕು. ಒಟ್ನಲ್ಲಿ ಫಲ ಅಂತ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ನೀವು ಮಾಡೋದನ್ನ ಶ್ರದ್ಧೆಯಿಂದ ಮಾಡಿ, ಫಲದ ಬಗ್ಗೆ ಚಿಂತನೆಯನ್ನು ಮಾಡಬೇಡಿ ಅಂತ ಹೇಳ್ತೇನೆ. ಎಷ್ಟು ಚೆನ್ನಾಗಿದೆ ನೋಡಿ. ಪ್ರಕೃತಿ ಕಲಿಸ್ಕೊಡುತ್ತೆ, ಬೆಟ್ಟ ಕಲಿಸ್ಕೊಡುತ್ತೆ. ಅದಕ್ಕೆ ನೇಚರ್ ಜೊತೆ, ಯೂನಿವರ್ಸಲ್ ಜೊತೆ ನಾವು ಯಾವತ್ತೂ ಕನೆಕ್ಟ್ ಯಾಕೆ ಆಗಬೇಕು ಅಂತಂದರೆ, ನಮ್ಮ ಜೀವನ ಸಕ್ಸಸ್ ಆಗಬೇಕು ಅಂತಿದ್ರೆ, ನಮ್ಮ ಬದುಕು ಚೆನ್ನಾಗಿರಬೇಕು ಅಂತಿದ್ರೆ, ನಾವು ಪ್ರಕೃತಿಯೊಂದಿಗೆ ಒಳನಾಟವನ್ನು ಇಟ್ಕೊಂಡಿದ್ರೆ ಯಾವತ್ತೂ ನಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ ಅನ್ನೋದಕ್ಕೆ ಈ ಥರ ನೇಚರ್ ಯಾವಲ್ಲೂ ಪಾಠ ಕಲಿಸ್ತಾ ಇರುತ್ತೆ.